ಗೈಸ್, ಎಷ್ಟು ಲಡಕ್ ಟ್ರಿಪ್ ಹೋಗೋಣ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ಏನಿಲ್ಲ, ಜಸ್ಟ್ ನಾರ್ಮಲಾಗಿ ಅಷ್ಟೇ. ಇವತ್ತು ಮಂಗಳವಾರ ಆಗಿರೋದ್ರಿಂದ ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾಗರಕಲ್ಲಿಗೆ ಪೂಜೆ ಮಾಡಿಬಿಟ್ಟು ಬಾ ಅಂತ ಅಂದಿದ್ರು. ಸೊ ಅಲ್ಲಿಗೆ ಬಂದಿದೆ, ಮನೆಯಿಂದ ಸ್ಟಾರ್ಟ್ ಮಾಡಿಲ್ಲ ಅಲ್ಲಿ ವ್ಲಾಗ್ನ. ಇಲ್ಲೇ ದೇವಸ್ಥಾನ ಹತ್ರ ಬಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ, ಪೂಜೆ ಮಾಡ್ತಾಯಿದ್ದೀನಿ. ಏನು ಗೊತ್ತಾ, ಈ ನಾಯಿ ಪೂಜೆ ಮಾಡೋಕ್ಕೆ ಬಿಡ್ತಾಯಿಲ್ಲ. ಬಂದ್ಬಿಟ್ಟು ಅಲ್ಲಿ ಏನೋ ದೇವ್ರ ಹತ್ರನೇ ಕುತ್ಕೊಂಡೈತೆ. ಅದಕ್ಕೆ ನಾನು ತೆಗಿ ಬಿಸ್ಕೆಟ್ ತಂದ್ಬಿಟ್ಟು ಹಾಕ್ತಾವಳೆ. ಲೇ ಅದಕ್ಕೆ ಅಲ್ಲೇ ಕೆಳಗಡೆ ಹಾಕ್ಬಿಟ್ಟೆ. ಅಫಿಷಿಯಲ್ ನಾಯಿ ಇದು. ಗುಡ್ಡೆ ಬಿಸ್ಕೆಟ್ ತಂದವಳೆ. ಪಾರ್ಲೆಜಿ ಮಾರಿ ತಗೊಬಂದ್ರೆ ಏನಂದ್ರೆ ನಮ್ಮಮ್ಮ ಹೇಳಿರೋದು ಅರ್ಶಿನ ಕುಂಕುಮ ಹಾಕಿ, ಆಮೇಲೆ ಹಾಲು ಮತ್ತೆ ತುಪ್ಪ ಹೇಳೋರೆ ಹಾಕ್ಬೇಕು. ಇದು ಪೂಜೆ ಎಲ್ಲ ಮುಗೀತು. ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನಮ್ಮ ತಂಗಿದಿರು ಇಬ್ಬರು ಬಂದಿದ್ದಾರೆ, ಊರಿಂದ ಬಂದಿದ್ದಾರೆ. ಸೊ ಬಂದಿದ್ರಲ್ಲ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಅವ್ರನ್ನೂ ಕರ್ಕೊಂಡೋಗಿದೆ. ಪೂಜೆ ಎಲ್ಲ ಮುಗೀತು, ಮನೆಗೆ ಹೋಗ್ತಾ ಇದ್ದೀವಿ. ಸೊ ಸಂಜೆ ನನ್ನ ತಮ್ಮನ ಬರ್ತಡೇ ಇದೆ ಇವತ್ತು, ನನ್ನ ತಮ್ಮನ ಬರ್ತಡೇ. ಸೊ ಸಂಜೆ ಔಟ್ಸೈಡ್ ಹೋಗ್ತಾ ಇದ್ವಿ. ಸೊ ಅಲ್ಲೂ ಏನೇನಿರುತ್ತೆ, ಎಲ್ಲೆಲ್ಲಿ ಹೋಗ್ತೀವಿ ಅದನ್ನೆಲ್ಲ ವ್ಲಾಗ್ ಮಾಡಾಕ್ತೀನಿ. ಸೊ ಮತ್ತೆ ಸಿಗೋಣ. ದೇವಸ್ಥಾನದಿಂದ ಪೂಜೆ ಮುಗಿಸ್ಕೊಂಡು ಸೊ ಹಾಗೆ ನಮ್ಮ ಮನೆ ಹತ್ರ ನಿಯರ್ ಕೆಫೆ ಇತ್ತು. ಕೆಫೆಗೆ ಬಂದುಬಿಟ್ಟು ಪಿಜ್ಜಾ ಮತ್ತು ಬರ್ಗರ್ ತಿನ್ನಬೇಕು ಅಂತ ನಮ್ಮ ತಂಗಿರು ಕರ್ಕೊಂಬಂದಿದೆ, ತಿನ್ಕೊಂಬಿಟ್ಟು ಹೋಗೋಣ ಅಂತ. ಪೂಜೆ ಎಲ್ಲ ಮುಗೀತು, ಹಂಗೆ ಕೆಫೆಗೆ ಹೋಗಿದ್ವಲ್ಲ, ತಿನ್ಕೊಂಬಂದ್ವಿ. ಸೊ ಹಂಗೆ ಮನೆಗೂ ಒಂದು ತಗೊಂಬಂದಿದ್ದೀವಿ. ನೋಡಮ್ಮ, ದೊಡ್ಡಮ್ಮ ತಿಂಡಿ ತಿಂದಿಲ್ಲ, ಹೊರ್ಗಡೆ ತಿನ್ಕೊಂಡು ಬಂದ್ರೆ ಅದು ಬೈತಾರೆ. ಗೈಸ್, ಬೆಳಗ್ಗೆನೆ ಬಂದವನೇ ಮನೆ ಹತ್ರ, ಬೆಳಗ್ಗೆನೆ ಮಾಡಕ್ ಕೆಲ್ಸಿಲ್ಲ. ಫುಲ್ಲು ಲಾಕ್ ಮಾಡಿ ಇಕ್ಕಿದ್ವಿ ಗಾಡಿ, ಯಾರೋ ತಿನ್ಕೊಂಡು ಹೋಗ್ಬಾರ್ದು ಅಂತ. ಗಾಡಿ ನಿಂತಿದೆ ನೋಡೋದು, ಅದೇನೋ ವೀತಿ ಅಂದ ತಾಣಕ್ಕೆ ಮೆಟ್ಗಿಟ್ಟ. ಏನ್ ಸರ್ ಸಮಾಚಾರ? ಏನಿಲ್ಲ, ವ್ಲಾಗಿಗೆ ಏನಾದರೂ ಹೇಳು. ಏನು ಹೇಳ್ತೀಯಪ್ಪ ಲಾಕ್ ಮಾಡೋರಿಗೆ? ಏನು ಹೇಳೋಣ, ಯಾವ ಕಡೆಗೆ ಪಯಣ? ಯಾವ ಕಡೆಗೆ? ಸುಮ್ಮನೆ ರೌಂಡ್ಸಾ? ಇನ್ನೂ ರೌಂಡ್ಸ್. ಹಿಂಗೆ ನೀನು ಗಾಡಿ ಹುಡುಕೊಂಬರಮ್ಮ. ನನ್ನ ಗಾಡಿನ ಅಯ್ಯ ಸಿಗಲ್ಲ ಬಿಡು, ಅಷ್ಟೇ. ಸಿಗಲ್ಲ ಅಂತೀಯ? ಅಷ್ಟೇ ಅದು ಸಿಗಲ್ಲ ಅಂತೀಯ? ಸಿಗಲ್ಲ ಅಷ್ಟೇ. ನೋಡಿ ಇದೇನೋ ಇರ್ಬೇಕು ನೋಡು, ನಂಬರ್ ಚೇಂಜ್ ಮಾಡಿದ್ದಾರೆ ನೋಡು. ಏನೇನು ಸಮಾಚಾರ? ಕೆಲಸ ಲೇಟು. ಸೊ ಗಾಯ್ಸ್, ಏನು ಸಮಾಚಾರ? ಎಲ್ಲರೂ ಹೇಗಿದ್ದೀರಾ? ಸುಮ್ಮನೆ ಹಂಗೆ ಒಂದು ರೌಂಡ್ಸ್ ಹಾಕೊಂಬರೋಣ ಅಂತ ಹೊರಟಿದ್ದೀವಿ ಹೊರಗಡೆ. ನೋಡು ಅಲ್ಲಿ ನೋಡೋದು, ನಮಗೆಲ್ಲ ಗೊತ್ತಾಗೋಯ್ತು. ಬಂದಿದ್ವಿ, ಇಲ್ಲೇ ನಿಯರ್ ಮನೆ ಹತ್ರ ಇರೋದು. ಯಾಕೋ ಜ್ಯೂಸ್ ಅಂಗಡಿನ ಅದೆಲ್ಲ ಹೇಳ್ಬಾರ್ದು. ಆಮೇಲೆ ಏನೇನೋ ಪ್ರಮೋಷನ್ ಅನ್ಕೊಂಡ್ಬಿಡ್ತಾರೆ ಆಮೇಲೆ. ಗೈಸ್, ಇದು ಸಪೋಟ ಜ್ಯೂಸ್ ಕುಡಿತಾ ಇದ್ದೀವಿ. ಜ್ಯೂಸ್ ಕುಡಿದ್ಬಿಟ್ಟು ಸಿಗ್ತೀವಿ ಗೈಸ್. ಬರೀ ಇಂಥದೆಯ. ಸೊ ಜ್ಯೂಸ್ ಎಲ್ಲ ಕುಡ್ಕೊಂಡು ಹಿಂಗೆ ರೌಂಡ್ಸ್ ಹಾಕೊಂಡು ಬಂದ್ವಿ. ಪಾರ್ಕ್ ಕಡೆ ರೌಂಡ್ಸ್ ಹಾಕೊಂಡು ಬರೋಣ ಅಂತ. ಇದು ಟ್ರಿಪ್ಪಿಗೆ ಬರೀ ಪ್ಲ್ಯಾನ್ ಮಾಡಿ ಬರೀ ಕ್ಯಾನ್ಸಲ್ ಮಾಡೋದೇ ಆಯ್ತಲ್ಲ. ಅಷ್ಟೇ, ನಮ್ಮ ಜೀವನ ಎಲ್ಲ ಅದರಲ್ಲೇ ಕಳೆದೋಯ್ತು. ಬರೀ ಪ್ಲ್ಯಾನ್ ಮಾಡೋದು ಕ್ಯಾನ್ಸಲ್ ಮಾಡೋದು ಅಷ್ಟೇ ಗೈಸ್. ಇಲ್ಲಿ ಒಂದೇ ಸಲ ಹೋಗಿರೋ ಟ್ರಿಪ್ಪಿಗೆ, ಅದು ಗೋಗರ್ಕೊಂಡು ಎಲ್ಲರನ್ನೂ ಕರೆದು ಕೂಡಿಸಿ, ಅದು ಕೂಡೋಕ್ಕೆ ಕಾಲ ಬಂದು ಇಷ್ಟು 1-2 ತಿಂಗಳು 3 ತಿಂಗಳಿಗಂತ ಕರೆಸ್ಕೊಂಡು ಓಕೆ ಅಂದ್ಬಿಟ್ಟು ಅವಾಗ ಹೋಗಿದ್ದು. ಅದಾದ್ಮೇಲೆ ಹೋಗೇ ಇಲ್ಲ. ಎಷ್ಟೊಂದು 1 ವರ್ಷ 2 ವರ್ಷ ಆಗೋಯ್ತಾ? 2 ವರ್ಷ
ಆಗಸ್ಟ್ ಬಂದರೆ 2 ವರ್ಷ ಮತ್ತೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಒಬ್ರಲ್ಲ ಒಬ್ರು ಕೈ ಎತ್ಬಿಡ್ತಾರೆ. ನೆಕ್ಸ್ಟು ಲಡಾಖ್ ಟ್ರಿಪ್ಗೆ ಹೋಗೋಣ. ಬರೀ ಡೌಗಳಿಂದ ಫಸ್ಟು ಇಲ್ಲೇ ಕರ್ನಾಟಕನೇ ಕರೆಕ್ಟಾಗಿ ಸುತ್ತಬೇಕು, ಆಮೇಲೆ ಲಡಾಖ್ ಹೋಗೋಣ. ಲಡಾಖ್ ಆಮೇಲೆ ಕೇದಾರ್ನಾಥ್, ಆಮೇಲೆ ಕೇದಾರ್ನಾಥ್, ಲಡಾಖ್ ಎಲ್ಲ ಹೋಗೋಣ. ಲಂಡನ್ಗೆ ಹೋಗೋಣ ನೆಕ್ಸ್ಟು. ನಿಮ್ಮ ಅಪ್ಪ ಕೊಡ್ತಾನೆ. ಕಿತ್ತಾಡಿ ಕಿರಣ್ ಅವ್ರು ಹೋಗಿದ್ದಾರಲ್ಲ ಆ ಥರ ಹೋಗೋಣ. ಆಗುತ್ತೆ, ಬರುತ್ತೆ ಟೈಮ್ ಇಲ್ಲ, ಒಂದು 30 ಲಕ್ಷ ಬೇಕು ಅಷ್ಟೇ. ಜಸ್ಟ್ 30 ಲ್ಯಾಕ್ಸ್ ಓನ್ಲಿ ಅಷ್ಟೇ. ಇದೆಲ್ಲ ನಮ್ಮ ಮಳೆ ಅಡ್ಡ ಅಪ್ಪ. ಇಲ್ಲೇ ಎಲ್ಲ ಪಾರ್ಕಲ್ಲೇ ಬರೋದು, ಗ್ರೌಂಡಲ್ಲಿ ಜೀವನನೇ ಕಳೆದಿರೋದು ಈ ಪಾರ್ಕಲ್ಲೇ. ನಾವು ಇಲ್ಲೇ ಎಲ್ಲ ಆಲ್ಮೋಸ್ಟ್ ಕ್ರಿಕೆಟ್ ಎಲ್ಲ ಇಲ್ಲೇ ಆಡ್ತಿದ್ವಿ. ಗಲ್ಲಿ ಕ್ರಿಕೆಟು, ಆಮೇಲೆ ಫುಟ್ಬಾಲ್ ಇದು ವಾಲಿಬಾಲು ಎಲ್ಲ ಇಲ್ಲೇ ಆಡ್ತಿದ್ವಿ. ಸೊ ಒಂಥರ ಮೆಮೊರೀಸ್ ಇಲ್ಲಿಗೆ ಬಂದರೆ. ಅರ್ಧ ಜೀವನನೇ ಈ ಪಾರ್ಕಲ್ಲಿ ಕಳೆದಿರೋದು ನಾವು. ಈ ಕಂಪ್ನಿಗೆಲ್ಲ ಜಾಯಿನ್ ಆದಮೇಲೆ ಎಲ್ಲ ಕಡಿಮೆ ಆಗೋಯ್ತು. ಎಲ್ಲ ಕಡಿಮೆ. ಮತ್ತು ಇನ್ನೇನು ಭಾನುವಾರ ಒಂದಿನ ಬರೋಣ. ಭಾನುವಾರ ಎಲ್ಲ ಸಿಗ್ತದೆ. ಭಾನುವಾರ ಬಂದರೆ ಎಲ್ಲ ಹುಡುಗರೆಲ್ಲ ಇಲ್ಲೇ ಇರ್ತಾರೆ. ಅವಾಗ ಒಂದು ವ್ಲಾಗ್ ಮಾಡಿ ಹಾಕ್ಬೋದು. ವಾಚ್ ಅಷ್ಟು ದೊಡ್ಡ ಬಾಕ್ಸ್ ಅಲ್ಲ. 3ನೇ ಚಾನ್ಸ್ ಕರೆಕ್ಟಾಗಿ ಹೇಳಿಲ್ಲ ಅಂದ್ರೆ ಕಿತ್ಕೊಬಿಡೋದೆ. ನೀವ್ ಯಾಕೆ ನೆಕ್ಸ್ಟ್ ನಂಟಾನು ಇನ್ನೇನು ಫೈನಲಿ ಒಂದ್ ಕಡೆ ಹಿಡ್ಕೊ. ಓಕೆ ಫ್ರೆಂಡ್ಸ್, ಹೊರಗಡೆ ಹೋಗಿ ಸಿಗೋದಾ? ಈಗ ಎಲ್ಲರೂ ಇಲ್ಲಿ ಚಂದು ಡಾಬಾಗ್ ಬಂದಿದ್ವಿ. ಬರ್ತಡೇ ಪಾರ್ಟಿ ಕೊಡಿಸ್ತಾವನೆ ಹುಡುಗ. ನಾನು, ನಮ್ಮ ಅಪ್ಪ, ನಮ್ಮತ್ತೆ, ನಮ್ಮ ಮಾವ, ಇಡೀ ಫ್ಯಾಮಿಲಿನೇ ಬಂದಿದ್ದೀವಿ. ಚಂದು ಡಾಬಾ ಹಂಗೆ ನಮ್ಮ ಮಾವ ಅತ್ತೆ ಅವರು ಕೇಕ್ ಬಂದವ್ರೆ. ನಿನ್ನೆ ಡಾಬಾದಿಂದ ಬಂದ್ಬಿಟ್ಟು ಲೇಟಾಗಿ ಹೋಗ್ಬಿಟ್ಟಿತ್ತು, ಮಲ್ಕೊಂಬಿಟ್ಟಿದೆ. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ ಎಂಡ್ ಮಾಡೋಣ ಅಂತ. ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ. ಆದಷ್ಟು ತಪ್ಪಿದರೆ ಸರಿ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಸೊ ಎಲ್ಲ ಸಪೋರ್ಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಸೊ ಗೊತ್ತು ನನಗೆ ಈ ವ್ಲಾಗು ಶಾರ್ಟ್ ಆಗಿತ್ತು ಅಂತ, ಸೊ ಜಾಸ್ತಿ ಎಲ್ಲೂ ವೀಡಿಯೋಸ್ ಮಾಡೋಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಟೈಮಿಂದ ಐ ಟ್ರೈ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.